ಬಿಜೆಪಿಗರನ್ನ ನಸುಗುನ್ನಿಗಳು ಅಂತ ಸಿಎಂ ಸಿದ್ದರಾಮಯ್ಯನವರು ವ್ಯಾಖ್ಯಾನ ಮಾಡಿದ್ದಾರೆ. ಹಳ್ಳಿ ಭಾಗದಲ್ಲಿದ್ರೆ ನಸುಗುನ್ನಿ ಅಂತಂದ್ರೆ ಏನು ಅಂತ ಗೊತ್ತಾಗುತ್ತೆ. ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೆ ತಂದಿದ್ದೇವೆ. ಸುಳ್ಳೆ ಬಿಜೆಪಿಗರ ಮನೆ ದೇವರು ಅಪಪ್ರಚಾರ ಮಾಡ್ತಾರೆ. ಸಾಲ ಮನ್ನಾ ಮಾಡ್ತೀವಿ ಅಂತ ರೈತರಿಗೆ ಟೋಪಿ ಹಾಕಿಲ್ವಾ ಇವರು? ಮೋದಿ ಮೋದಿ ಅಂತ ಬಿಜೆಪಿಯವರೇ ಕೂಗಿಸ್ತಾರೆ. ಕೆಪಿಸಿ ಕಚೇರಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಮಾತನಾಡಿರೋದು. ಇದು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಬಿಜೆಪಿಗರನ್ನ ನಸುಗುನ್ನಿಗಳು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೆ ತಂದಿದ್ದೀವಿ. ಸುಳ್ಳೆ ಬಿಜೆಪಿಗರ ಮನೆ ದೇವರು ಅಪಪ್ರಚಾರ ಮಾಡ್ತಾರೆ. ಸಾಲ ಮನ್ನಾ ಮಾಡ್ತೀವಿ ಅಂತ ರೈತರಿಗೆ ಟೋಪಿ ಹಾಕಿಲ್ವಾ ಇವರು ಅಂತ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3.5 ಕೋಟಿ ಹೆಣ್ಮಕ್ಳು ಕೂಡ ತಿರುಗಾಡ್ಬೋದು. ಈಗ ನೀವೆಲ್ಲ ನಿಮ್ಮ ಮನೆಯಿಂದ ಇಲ್ಲಿಗೆ ಕಾಂಗ್ರೆಸ್ ಕಚೇರಿಗೆ ಅಥವಾ ನಿಮ್ಮ ಸ್ನೇಹಿತರ ಮನೆಗೆ ನೆಂಟರ ಮನೆಗೆ ಹೋಗೋಕ್ಕೆ ಸರ್ಕಾರಿ ಬಸ್ನಾಗ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀರಿ. ವೆರಿ ಗುಡ್. ಸೊ ಇದನ್ನ ಅವರು ತಿಳಿಸ್ಬೇಕಲ್ಲ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಇದು ಅಂತ ಗೊತ್ತಾಗಬೇಕಲ್ಲ ಅವರಿಗೆ. ಯಾಕಂತಂದ್ರೆ ಈ ಬಿಜೆಪಿ ಅವರು ಇದಾರಲ್ಲ, ಈ ನುಸ್ಕುನಿಕಾಯಿ ಅಂತೀವಿ ನಾವು ಇದರಲ್ಲಿ ನಮ್ಮ ಹಳ್ಳಿನಲ್ಲಿ, ಆ ಥರ ಬರೀ ಸುಳ್ಳೆ ಹೇಳೋದು ಗಿರಾಕಿಗಳು. ಅವ್ರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ ಅವ್ರಿಗೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೀನಿ, ಸುಳ್ಳೆ ಅವ್ರ ಮನೆ ದೇವರು, ಸುಳ್ಳೆ ಅವ್ರ ಮನೆ ದೇವರು, ಬೇರೆ ಏನು ಹೇಳೋದಿಲ್ಲ, ಬರೀ ಸುಳ್ಳೆ ಹೇಳೋದು. ಆ ಸುಳ್ಳನ್ನ ಸುಳ್ಳು ಅಂತ ಮಾಡೋರು ಯಾರು? ಸೊ ಸಿದ್ದರಾಮಯ್ಯನವರು ಟೀಕೆಗಳನ್ನು ಮಾಡ್ಬೋದು. ಎಲ್ಲ ಅವ್ರವ್ರ ಪಕ್ಷಗಳನ್ನು ಇವ್ರು ಟೀಕೆ ಮಾಡ್ಬೋದು, ಇವ್ರ ಪಕ್ಷಗಳನ್ನು ಅವ್ರು ಟೀಕೆ ಮಾಡ್ಬೋದು. ಬಟ್ ಈ ಮನೆ ದೇವರು ಅನ್ನುವಂಥದ್ದನ್ನು ತರೋದಿದೆಯಲ್ಲ, ಯಾಕೆ ತರ್ತೀರ? ಎಲ್ಲ ಬಿ ಜೆ ಪಿಯವರಾಯಿತು, ಕಾಂಗ್ರೆಸ್ನವರಾಯಿತು, ಏನಕ್ಕೆ ಮನೆ ದೇವರು? ಅವ್ರವ್ರ ಮನೆ ದೇವರು ಇದ್ದೇ ಇರ್ತಾರೆ. ಎಲ್ಲ ಸಮುದಾಯಗಳಲ್ಲೂ ಕೂಡ ಅವ್ರವ್ರ ಮನೆ ದೇವರು ಇರ್ತಾರೆ. ಈ ಥರ ಸುಳ್ಳೆ ಮನೆ ದೇವರು, ಸುಳ್ಳೆ ಆ ಮನೆ ದೇವರು ಅನ್ನೋದನ್ನೇ ನೀವು ಒಂಥರ ಇದನ್ನು ಮಾಡಿಬಿಡ್ಬೇಕು ಅಂತಿದ್ದೀರಾ? ಏನು ಜೋಕ್ ಥರ ಮಾಡಿಡಬೇಕು ಅಂತಿದ್ದೀರಾ? ಮನೆ ದೇವರು ಅನ್ನೋದಕ್ಕೆ ಅದರದ್ದೇ ಆದಂಥ ಒಂದು ಶಕ್ತಿ ಇದೆ.